ಯೂಶಲಿ ಮನೇಲಿ ಇಡಲ್ಲ ಅಪ್ಪುದು, ಯಾಕಂದ್ರೆ ನಮಗೆ ಒಂದು ಬೇಜಾರಾಗುತ್ತೆ. ನಮಗೆ ಇವತ್ತು ಈ ಫೋಟೋ ಇಟ್ಟಿದ್ದೀನಿ ನಾನು. ಯು ಹ್ಯಾವ್ ಡ್ರಾನ್ ಸೋ ವೆಲ್. ಐ ಡೋಂಟ್ ವಾಂಟ್ ಟು ಗಿವ್ ಇಟ್ ಟು ಎನಿಬಡಿ, ಯಾಕಂದ್ರೆ ಸುಮ್ಮನೆ ಬೇಜಾರಾಗುತ್ತೆ. ಜನ ಸೇವೆಯಿಂದ ಅಧಿಕಾರ, ಅಧಿಕಾರದ ಶಕ್ತಿಯಿಂದ ಹಣ, ಹಣದ ಮಹಿಮೆಯಿಂದ ಮತ್ತೆ ಅಧಿಕಾರ. ಅಧಿಕಾರ, ಮಮಕಾರ, ಅಂಧಕಾರ, ತಿರಸ್ಕಾರ, ಇದು ನಮ್ಮ ರಾಜಕಾರಣ. ಈ ಯುಗ ಸತ್ಯವೇ ಇಲ್ಲದ ಒಂದು ರಾಮಾಯಣ. ರಾಮಾಯಣ ನಡೆಯಕ್ಕೆ ರಾವಣ ಸೀತೆನ ಅಪಹರಣ ಮಾಡಬೇಕಾಗಿತ್ತು. ಮಹಾಭಾರತ ನಡೆಯಕ್ಕೆ ದ್ರೌಪದಿ ವಸ್ತ್ರಾಭರಣ ಮಾಡಬೇಕಾಗಿತ್ತು. ಲೇಟೆಸ್ಟ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ದೇಶ ಒಬ್ಬ ಒಳ್ಳೆ ಲೀಡರ್ನ ಪಡೆಯಕ್ಕೆ 67 ವರ್ಷವೇ ಬೇಕಾಗಿತ್ತು. ದೇಹಕ್ಕೆ ರಕ್ತ ಎಷ್ಟು ಮುಖ್ಯನೋ ದೇಶಕ್ಕೆ ರೈತ ಅಷ್ಟೇ ಮುಖ್ಯ. ಬುದ್ಧ ಶಾಂತಿ ಹೇಳ್ತಾನೆ, ಅಶೋಕ ಕ್ರಾಂತಿ ಹೇಳ್ತಾನೆ, ಗಾಂಧಿ ಶಾಂತಿಲ್ ಕ್ರಾಂತಿ ಮಾಡ್ತಾನೆ. ಎಲ್ಲರ ಬದುಕಿನ ಮೂಲ ಮಣ್ಣು, ಎಲ್ಲ ನಾಗರಿಕತೆಗಳ ಆಧಾರ ಮಣ್ಣು. ಗಾಂಧಿ ತತ್ವಕ್ಕಿಲ್ಲ. ಈ ಬ್ರಿಟಿಷರಿಂದ ನಮಗೆ ಸಿಕ್ಕಿರೋದು ಸ್ವಾತಂತ್ರ್ಯ ಅಲ್ಲ, ಈ ಜನಗಳ ರಕ್ತ ಹೀರ್ತಿರೋ ಈ ಜನಪ್ರತಿನಿಧಿಗಳಿಂದ ಸಿಗೋದೇ ನಿಜವಾದ ಸ್ವಾತಂತ್ರ್ಯ. 3 ತಿಂಗಳಿಗೊಂದ್ಸಲ ಸಿಗರೆಟ್ ಬೆಲೆ, ಎಣ್ಣೆ ಬೆಲೆ, ತೀಟೆ ತೀರ್ಸ್ಕೊಳ್ಳೋಕ್ಕೋಸ್ಕರ ಬಳಸೋ ಕಾಂಡಮ್ ಬೆಲೆ ಜಾಸ್ತಿ ಆದ್ರೂ ನಮ್ಮ ರೈತರಿಗೆ ಸಿಗ್ಬೇಕು. ದೇಶದ ವನ ಸಂಪತ್ತಿನ ಸಂರಕ್ಷಕ, ವನಪಾಲಕ, ದೇಶದೊಳಗಿನ ಯೋಧ, ಆರಕ್ಷಕ, ದೇಶದ ಜನಸಾಮಾನ್ಯರಿಗೆ ನ್ಯಾಯ ದೊರಕಿಸುವವನು, ನ್ಯಾಯ ಪ್ರತಿಪಾದಕ, ದೇಶದ ಜನರಿಗೆ ಮಾನಸಿಕ ದೈಹಿಕ ಸದೃಢತೆ ಕಾಪಾಡುವವನು, ಜೀವರಕ್ಷಕ. ಈ ಮಹಾನೀಯರಿಗೆಲ್ಲ ಒಬ್ಬನೇ ನಾಯಕ. ಈ ನಾಯಕನಿಗೆ ಸಂವಿಧಾನವೇ ತಿಲಕ, ಪ್ರಜೆಗಳೇ ಈ ಎಲ್ಲದರ ಜನಕ. ಸೂಕ್ತವಾದ ಮತ ಚಲಾಯಿಸುವುದೇ ಪ್ರಜ್ಞಾವಂತ ಮತದಾರನ ಕಾಯಕ. ಜೈ ಹಿಂದ್. ಏನದು ಪ್ರಭುತ್ವ. ಯಾರು ಡೈರೆಕ್ಟ್ ಮಾಡಿರೋದು? ನಿಮ್ಮ ಹೆಸರು? ವಿನಯ್. ಪ್ರೊಡ್ಯೂಸರ್ ನಿಖುತಲಿ ಇವರು? ಪ್ರೊಡ್ಯೂಸರ್, ಸಿನಿಮಾ ಪ್ರೊಡ್ಯೂಸರ್, ಕಥೆನೂ ಇವರೇ ಮಾಡಿರೋದು. ಓಹೋ, ಚೆನ್ನಾಗಿದೆ. ವೆರಿ ವೆರಿ ನೈಸ್, ವೆರಿ ಇಂಟ್ರೆಸ್ಟಿಂಗ್. ಚೆನ್ನಾಗಿ ಮಾಡಿದ್ರು ಎಲ್ಲ. ಗುಡ್ ಸ್ಟಾರ್ ಕಾಸ್ಟ್ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಸ್ಟಾರ್ ಕಾಸ್ಟ್. ಇಂಟ್ರೆಸ್ಟಿಂಗ್ ಆಗಿದೆ. ಏನೋ ಪೊಲಿಟಿಕಲ್ ಅದೇ ಪೊಲಿಟಿಕಲ್ ರೆವಲ್ಯೂಷನ್ ಥರ ಇದೆ. ಎಜುಕೇಷನ್ ಅದನ್ನ ಎಂಟರ್ಟೈನಿಂಗ್ ಆಗಿ ಹೇಳ್ತೀರಾ. ಲಾಟ್ ಆಫ್ ಆರ್ಟಿಸ್ಟ್ ಇದ್ದಾರೆ, ತುಂಬ ಚೆನ್ನಾಗಿದೆ. ನಾಜರ್ ಇದ್ದಾರೆ, ಶರತ್ ಇದ್ದಾರೆ, ಶಶಿಕುಮಾರ್, ಆದಿ ನೀವಿದ್ದೀರಾ, ಚೇತನ್, ಅಂಬಿಕಾ ಅವ್ರು ಇದ್ದಾರೆ, ರೂಪಾದೇವಿ ಕರೆಕ್ಟ್. ಅವರು ಕನ್ನಡಿಯಕ್ಕೆ ಆಗಲ್ಲ. ರೂಪಾದೇವಿ ಇದ್ದಾರೆ, ಹೊನ್ನವಳ್ಳಿ ಕೃಷ್ಣ, ಆಮೇಲೆ ಅಭಿರಾಮಿ ಅವಿನಾಶ್ ಅವರು ಇದ್ದಾರೆ. ಐ ಥಿಂಕ್ ಕ್ವೈಟ್ ಎ ಬಿಗ್ ಸ್ಟಾರ್. ಚೆನ್ನಾಗಿದೆ ಅಮ್ಮ. ಐ ಥಿಂಕ್ ಇಟ್ ಶುಡ್ ಟು ಡೂ ವೆಲ್. ಐ ಥಿಂಕ್ ಯಾವುದಮ್ಮ ಇದು? ವಿಸ್ ಥಿಯೇಟರ್ ಅನುಪಮ. ಓ ವೆರಿ ಗುಡ್, ವೆರಿ ಗುಡ್. ಇಲ್ಲಮ್ಮ, ಆಲ್ ದಿ ಬೆಸ್ಟ್. ಆ್ಯಂಡ್ ಟ್ರೇಲರ್ ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೈಲಾಗ್ಸ್ಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ. ಆ್ಯಂಡ್ ಎವ್ರಿಬಡಿ ಇಸ್ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಮ್ಮ. ನಾಜರ್ ಬಗ್ಗೆ ಮಾತಾಡಂಗೆ, ನಾಜರ್ ಅವರು, ಶರತ್ ಲಲಿತಾ ಅಶ್ವ ಚೆನ್ನಾಗಿ ಕಾಣ್ತಾರೆ. ಆದಿ ಸರ್ಪ್ರೈಸಿಂಗ್, ಜಾಸ್ತಿ ಲಾಟ್ ಆಫ್ ಆಫ್ಟರ್ ಲಾಂಗ್ ಟೈಮ್ ಅಲ್ವಾ? ಇಲ್ಲ, ಆದಿ ನಾನು ಯಾವಾಗ ನೋಡಿದೆ, ಜನ್ಮದ ಜೋಡಿ ಟೈಮ್ ನೋಡ್ತಾ ಇದ್ದೀನಿ. ಐ ಥಿಂಕ್ ಪವಿತ್ರ ಅವರು ಅದರಲ್ಲಿ ಮಾಡಿದ್ರು. ಸೊ ಅವಾಗ ದೆನ್ ಯೂಸ್ ಟು ಕಮ್. ಸೊ ಅವಾಗಿಂದ ಅದಾದ್ಮೇಲೆ ಜೋಗಿಲ್ ಮೀಟ್ ಮಾಡ್ತೀನಿ. ದಟ್ ಕ್ಯಾರೆಕ್ಟರ್, ಯಾರು ಬಿಡ್ಡಾನ ಕ್ಯಾರೆಕ್ಟರ್, ಐ ಥಿಂಕ್ ಇಟ್ ಬಿಕೇಮ್ ವೆರಿ. ದೆನ್ ಹಿ ಹಿಮ್ಸೆಲ್ಫ್ ಆಕ್ಟೆಡ್ ಆಸ್ ಹೀರೋ. ಐ ಹವ್ ಸೀನ್ ದಟ್ ಫಿಲ್ಮ್ಸ್ ಆಲ್ಸೋ. ಸ್ವಲ್ಪ ಪ್ರಾಮಿಸಿಂಗ್ ಆಗಿ ಮಾಡಿದ್ರು. ಐ ಥಿಂಕ್ ಸೋ ನೈಸ್. ಇಸ್ ಬೆಳವಣಿಗೆ ತುಂಬಾ ವೆರಿ ಪ್ರಾಮಿಸಿಂಗ್. ಅಗೇನ್ ಹಿ ಕೇಮ್ ಟು ದ ಕ್ಯಾರೆಕ್ಟರ್ ರೋಲ್ಸ್ ಆ್ಯಂಡ್ ವಿಲನ್. ಆ್ಯಂಡ್ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಪಿಕ್ಚರ್ ಎವ್ರಿಬಡಿ ಶುಡ್ ಸಿ. ಯಾಕಂದ್ರೆ ನಾನು ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಹೊಸ ಪ್ರತಿಭೆಗೆ ನಮ್ಮ ಕನ್ನಡ ಜನ ಜಾಸ್ತಿ ಏನು ಒತ್ತಡ ಕೊಡಬೇಕು, ಅವ್ರು ನೋಡ್ಬೇಕು ಆ ಸಿನಿಮಾನ. ನಾನು ಅಭಿಮಾನಿಗಳು ಕೇಳ್ಕೊಳ್ಳೋದು ಅಷ್ಟೇ. ಕನ್ನಡ ಸಿನಿಮಾನ ಹೆಂಗೆ ಬೆಳೆಸ್ತಾ ಇದ್ರು ಇದೇ ರೀತಿ ಬೆಳೆಸ್ತಾರೆ. ಒಂದು ಸಿನಿಮಾ, 2 ಸಿನಿಮಾ, 3 ಸಿನಿಮಾ ಬಂದು ನೋಡೋದಲ್ಲ, ಎಲ್ಲ ಸಿನಿಮಾನು ಬಂದು ನೋಡಿದಾಗ ಥಿಯೇಟ್ರ್ಗಳು ಉಳ್ಕೊತವೆ, ಥಿಯೇಟ್ರ್ ಮಾಲೀಕರು ಉಳ್ಕೊತಾರೆ. ಆಮೇಲೆ ಅದರಿಂದ ಒಂದು ಸಂಸ್ಥೆನೇ ಇದೆ, ಒಂದು ಎಷ್ಟೋ ಜನ ಫ್ಯಾಮಿಲಿ ಇದು ಬದುಕೊಳ್ಳುತ್ತೆ. ಒಂದು ಪ್ರೊಡ್ಯೂಸರ್ಗೆ ದುಡ್ಡು ಆಯಿತು ಅಂದರೆ ನೆಕ್ಸ್ಟ್ ಪಿಕ್ಚರ್ ಧೈರ್ಯವಾಗಿ ಮಾಡ್ತಾರೆ. ಆಮೇಲೆ
ನೀವು ಪ್ರೋತ್ಸಾಹ ಕೊಡಬೇಕು. ಹೆಂಗೆ ಬೇರೆ ಲ್ಯಾಂಗ್ವೇಜ್ಲಿ ಬೇರೆ ಭಾಷೆಯಲ್ಲಿ ಅವರವರ ಹೊಸ ಪ್ರತಿಭೆಗಳನ್ನ ಭಾಳ ಪ್ರೀತಿಯಿಂದ ಗೌರವಿಸ್ತಾರೆ. ನಾನು ಅದೇ ಫಸ್ಟಿಂದ ನನಗೆ ಅದೇ, ಯಾವತ್ತೂ ನಮ್ಮ ಪ್ರತಿಭೆ ನಾವು ಬಿಟ್ಕೊಳ್ಬಾರ್ದು, ನಮ್ಮ ಜನಕ್ಕೆ ಸಪೋರ್ಟ್ ಮಾಡಬೇಕು. ಚೆನ್ನಾಗಿ 100% ಚೆನ್ನಾಗಿರುತ್ತೆ. ಒಳ್ಳೆ ವಿಷಯನ ಎತ್ಕೋಬೇಕು ಯಾವಾಗಲೂ. ಬರೀ ನೆಗೆಟಿವ್ ಪಾಯಿಂಟ್ಸ್ ಹುಡ್ಕಕ್ಕೆ ಹೋಗಬೇಡಿ. ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಂಟೈರ್ ಟೀಮ್ ಆಫ್ ಪ್ರಭುತ್ವ ಒಂದು ಚೆನ್ನಾಗಿದೆ. ಟೈಟಲ್ ಕೇಳೋಕ್ಕೆ ಚೆನ್ನಾಗಿದೆ, ಪ್ರಭುತ್ವವಾಗಿದೆ. ಪಿಕ್ಚರ್ ಶುಡ್ ಡೂ ವೆಲ್ ಆ್ಯಂಡ್ ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ನೋಡ್ತೀನಿ ನಾನು. ನನಗೆ ಐ ಗಾಟ್ ಏನದು ಬಿಸಿ ಶೆಡ್ಯೂಲ್ ಇನ್ನೊಂದು ನನಗೂ ಒಂದು ಇದಿದೆ, ಏನು ಟ್ರೀಟ್ಮೆಂಟ್ ಇದೆ. ಅದಕ್ಕೋಸ್ಕರ ಲಾಸ್ಟ್ ಟ್ರೀಟ್ಮೆಂಟ್ ಇದು ಬಿಫೋರ್ ಐ ಗೋ ಫಾರ್ ಸರ್ಜರಿ. ಸೊ ಅದಕ್ಕೋಸ್ಕರ ನಾನು ಬಂದು ಸಂಡೇ ಆರ್ ಮಂಡೇ ನೋಡ್ತೀನಿ ಆ ಪಿಕ್ಚರ್ನ. ಐ ವಿಲ್ ಶೋಲಿ ವಾಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆಫ್ ಪ್ರಭುತ್ವ ಆ್ಯಂಡ್ ಗುಡ್ ಲಕ್, ಲೆಟ್ ಇಟ್ ರಾಕ್. ಆಲ್ ದಿ ಬೆಸ್ಟ್. ಮಾಡಬೇಡಿ